ಧನುರಾಶಿ ಮಕ್ಕಳಿಂದ ಉತ್ತಮವಾದಂತಹ ವಾತಾವರಣ, ಉತ್ತಮವಾದಂತಹ ಸುದ್ದಿಯನ್ನು ಕೇಳಿ ನೀವು ಕೂಡ ಸಂತೋಷ ಪಡ್ತೀರಿ. ಹಣಕಾಸಿನ ಸಮಸ್ಯೆಗಳು ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಬರುವಂತಹದ್ದು, ಧರ್ಮ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಬುದ್ಧಿ ಮತ್ತಷ್ಟು ಇನ್ನಷ್ಟು ಬಲವಾಗ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಫಲಿತಾಂಶದಿಂದ ಸಂತೋಷವಾಗ್ತಕ್ಕಂಥದ್ದು, ಅಥವಾ ಈಗ ನೀವು ಯಾವ ಪರೀಕ್ಷೆಗಳನ್ನು ಬರೆದಿದ್ದೀರಿ ಅಥವಾ ಅದರ ಫಲಿತಾಂಶಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅದರಲ್ಲಿ ಅತ್ಯುನ್ನತವಾದಂತಹ ಫಲಿತಾಂಶ ನಿಮ್ಮ ಪಾಲಿಗೆ ಸಿಕ್ಕುವಂತಹದ್ದಾಗತ್ತೆ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಾಣಲಿಕ್ಕೆ ಮತ್ತೆ ಆರಂಭವಾಗ್ತಕ್ಕಂತಹ ದಿವಸ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಮಾತ್ರ ಎಲ್ಲವೂ ಕೂಡ ಲಭಿಸ್ತಾ ಇದೆ ಅನ್ನುವಂಥದ್ದನ್ನು ನೀವು ತಿಳಿಬೇಕು. ಭಗವಂತನ ಅನುಗ್ರಹ ಒಂದು ಕಡೆ, ಅದೃಷ್ಟ ಮತ್ತೊಂದು ಕಡೆ. ಆದರೆ ಯಾರಿಗೂ ಇಡೀ ಸಮಾಜಕ್ಕೆ ಏನೂ ತೊಂದರೆಯನ್ನು, ಮೋಸವನ್ನು, ದಗ ವಂಚನೆಗಳನ್ನು ಮಾಡದಲೇ ಪ್ರಾಮಾಣಿಕವಾಗಿ ಮಾಡ್ತಕ್ಕಂತಹ ಪ್ರಯತ್ನ ಏನಿದೆ ಅದು ನಿಜವಾದಂತಹ ಯಶಸ್ಸಿಗೆ ಮೂಲ ಅನ್ನುವಂಥದ್ದನ್ನು ತಿಳಿಬೇಕು. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ಪ್ರಭಾವಿಗಳ ಪರಿಚಯ ಅಥವಾ ಅವರಿಂದ ನಿಮಗೆ ಆಗತಕ್ಕಂತಹ ಒಂದಷ್ಟು ಕೆಲಸಗಳು ಇವೆಲ್ಲವೂ ಕೂಡ ನಿಮಗೆ ಅನುಕೂಲವಾಗಿ ಫಲವನ್ನು ನೀಡುವಂಥದ್ದಾಗತ್ತೆ. ಕಾರ್ಯಗಳ ಒತ್ತಡದ ಮಧ್ಯೆಯೂ ಕೂಡ ಸಾಮಾಜಿಕ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮದೇ ಆದಂತಹ ಕೆಲವು ಕೆಲಸದ ಒತ್ತಡಗಳಿರುತ್ತೆ, ಆದರೂ ಕೂಡ ಲೋಕೋಪಕಾರಿಯಾದಂತಹ ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳು ಒದಗಿ ಬರುವಂಥದ್ದು. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶಗಳಾಗೋದಿಲ್ಲ. ಸಮಯಾಭಾವ, ಏನೋ ಬೇರೆ ಬೇರೆ ಒತ್ತಡಗಳು, ಬೇರೆ ಬೇರೆ ಕೆಲಸಗಳು ಅಲ್ಲಿ ಅಡ್ಡಿಯನ್ನು ಉಂಟು ಮಾಡಬಹುದು. ಶಾಂತಿಯ ವಾತಾವರಣ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ತಕ್ಕಂಥದ್ದು. ಮಕ್ಕಳ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗತ್ತೆ. ಅಪಕೀರ್ತಿ ಬರಬಹುದು, ಮಕ್ಕಳಿಂದ ಕೆಟ್ಟ ಹೆಸರು ಬರುತ್ತೆ. ಮಕ್ಕಳ ನಡವಳಿಕೆ, ಮಕ್ಕಳ ಮಾತು ಪೋಷಕರನ್ನು ಇಕ್ಕಟ್ಟಿಗೆ ಸಿಗಹಾಕಿಸ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ. ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಅನುಕೂಲ ಇರತಕ್ಕಂಥವ್ರು ದುರ್ಗಾ ಸಪ್ತಶತಿ ಎಂಬತಕ್ಕಂತಹ ಮಂತ್ರ ಶ್ರವಣವನ್ನು ಮಾಡಿ, ಇಲ್ಲ ಪಾರಾಯಣ ಮಾಡಿಸಿ ಆ ಜಗನ್ಮಾತೆಯ ಅನುಗ್ರಹದಿಂದ ಅಷ್ಟ ಕಷ್ಟಗಳೆಲ್ಲ ನಿವಾರಣೆಯಾಗಲಿ. ಶುಭವಾಗಿ. ಕುಂಭರಾಶಿ ಯಾವುದೇ ರೀತಿಯ ಹೊಸ ಕೆಲಸಕ್ಕೆ, ಹೊಸ ಕೆಲಸದ ಆರಂಭಕ್ಕೆ, ಹೊಸ ಹೂಡಿಕೆಗೆ ಶುಭವಾದಂತಹ ದಿವಸ ನಿಮ್ಮ ಪಾಲಿಗೆ ಅಲ್ಲ ಅಂತ ಅರ್ಥ. ಕಾರ್ಯದ ಒತ್ತಡಗಳು ತುಂಬ ಹೆಚ್ಚಾಗಿರುವಂಥದ್ದು. ಧಾರ್ಮಿಕ ವಿಚಾರದಲ್ಲಿ, ಧರ್ಮಾಚರಣೆಯ ವಿಚಾರದಲ್ಲಿ ತಾತ್ಸಾರದ ಮಾತು, ತಾತ್ಸಾರ ಮನೋಭಾವ, ಆ ರೀತಿಯ ಒಂದು ಬೇಸರವನ್ನು ಹೊರಹಾಕ್ತಕ್ಕಂಥದ್ದಾಗತ್ತೆ. ದೈಹಿಕ ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದು, ಅದೆಲ್ಲವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ನನಗೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಲೋಕವಿರುದ್ಧವಾದಂತಹ ಮಾತುಗಳನ್ನು, ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಕಟ್ಟಡ ನಿರ್ಮಾಣ ಮಾಡ್ತಕ್ಕಂತಹ ಕಾರ್ಮಿಕರಿಗೆ ಒಂದಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದು, ಹಣದ್ದು ಅಥವಾ ಇನ್ಯಾವುದೋ ಆರೋಗ್ಯ ಸಮಸ್ಯೆಯೋ ಕೆಲಸದ ಸಮಸ್ಯೆಯೋ, ಹೀಗೆ ಅವರವರ ಕ್ಷೇತ್ರಕ್ಕನುಗುಣವಾದಂತಹ ಕೆಲವು ಸಮಸ್ಯೆಗಳು ಅಲ್ಲಿ ಕಾಡಬಹುದು ಅಂತ ಅರ್ಥ. ಅನಪೇಕ್ಷಿತವಾದಂತಹ ಕೆಲಸ ನಿಮಗೆ ಪ್ರಯಾಣಕ್ಕೆ, ಇನ್ನೊಂದಕ್ಕೆ, ಎಲ್ಲದಕ್ಕೂ ಕೂಡ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಆಂಜನೇಯನ ಸೇವೆಯನ್ನು ಮಾಡಿ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವ್ಯವಹಾರದಲ್ಲಿ ಗಟ್ಟಿಯಾದಂತಹ ನಿರ್ಧಾರವನ್ನು ಮಾಡಬೇಕಾಗಬಹುದು. ಹಾಗಾಗಿ ಆ ವಿಷಯ ಬಂದಾಗ ಸರಿಯಾದಂತಹ ನಿರ್ಧಾರ, ಭವಿಷ್ಯದ ವಿಚಾರವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಹಣದ ಲಾಭ ಮಾಮೂಲಿಯಂತೆ ನಿಮಗೆ ಸಿಕ್ಕುವಂಥದ್ದಾಗಬಹುದು. ಜನ ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸಬಹುದು, ನಿಮ್ಮಿಂದಲೂ ಕೂಡ ಅಪೇಕ್ಷೆಯನ್ನು ಇಟ್ಕೊಳ್ಬಹುದು ಅಂತ ಅರ್ಥ. ಕುಟುಂಬದ ಬಗ್ಗೆ ಸ್ವಲ್ಪ ಜವಾಬ್ದಾರಿಯನ್ನು ತೋರಿಸ್ಬೇಕಾಗತ್ತೆ. ನಾನು ಎಲ್ಲೋ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ಹೀಗೆ ನಿಮ್ಮಷ್ಟಕ್ಕೆ ನೀವು ಇದ್ದುಬಿಟ್ರೆ ಉಳಿದೆಲ್ಲವೂ ಕೂಡ ಹೇಗಾಗತ್ತೆ ಅನ್ನುವಂಥದ್ದು. ಸಾಮಾಜಿಕವಾದಂತಹ ಸ್ಥಾನಮಾನ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಜನ ಮನೆಯವರಿಗೆ ಹುಡುಕೊಂಡು ಬಂದು ನಿಮಗೇನೋ ಒಂದು ರೀತಿಯಲ್ಲಿ ಅನುಕೂಲವನ್ನು ಮಾಡಬಹುದು, ಅಥವಾ ನಿಮ್ಮ ಸಹಾಯಕ್ಕೆ ಬರಬಹುದು, ನಿಮ್ಮ ಮಾತನ್ನು ಕೇಳಬಹುದು, ಹಿಂಬಾಲಿಸಬಹುದು, ಗೌರವಿಸಬಹುದು ಅನ್ನುವಂಥದ್ದೆಲ್ಲವೂ ಕೂಡ ಯೋಗವಾಗಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.